ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ಏನು ವಿಷಯ ಅಂತ ಹೇಳಿದರೆ ಗೈಸ್, ಇವತ್ತು ವ್ಲಾಗ್ ಎಂತಂತ ಹೇಳಿದರೆ, ನನಗೆ ನಿಜ ಹೇಳ್ತೇನೆ ಏನು ಕೂಡ ಶೂಟ್ ಮಾಡ್ಲಿಕ್ಕೆ ಆಗಲಿಲ್ಲ, ಬಟ್ ಆದ್ರೂ ಕೂಡ ಸ್ವಲ್ಪ ಶೂಟ್ ಮಾಡಿದ್ದೇನೆ. ಗೈಸ್ ಇವತ್ತಿನ ವಿಷಯ ಏನಂತ ಹೇಳಿದರೆ, ಜಸ್ಟ್ ಔಟ್ಸೈಡ್ ಹೋಗಲಿಕ್ಕೆ ಅಷ್ಟೇ, ಹೀಗೆ ಸ್ವಲ್ಪ ಹೋಗಿ ಬರುವ ಅಂತ ನಾವು ಎಲ್ಲ ಫ್ಯಾಮಿಲಿ, ನಾನು, ಅತ್ತೆ, ಬಾಬಿಯವರು ಮತ್ತು ನನ್ನ ನಾದಿನಿ ಎಲ್ಲ ಒಟ್ಟಿಗೆ ಹೋಗುವ ಅಂತ. ಸೊ ಹಾಗೆ ಗೈಸ್ ಇವತ್ತು ಹೋಗಿ ಬರುದು ಸ್ವಲ್ಪ ನಮ್ಮ ಒಂದು ಫ್ಯಾಮಿಲಿದು ಹೋಟ್ಲಿಗೆ. ಸೊ ಹೋಗಿ ಸ್ವಲ್ಪ ಏನೋ ತಿಂದಲ್ಲ ಬರುವ, ಮತ್ತು ನನ್ನ ಒಂದು ಬಾಬಿದು ಅಮ್ಮನ ಮನೆಗೆ ಕೂಡ ಹೋಗಿ ಎಲ್ಲ ಬಂದಿದ್ದು. ಸೊ ಗೈಸ್ ನಾನು ಸ್ವಲ್ಪ ಕ್ಲಿಪ್ ತೆಗ್ದಿದ್ರೆ ನಾನು ಹಾಕ್ತೇನೆ, ಸೊ ಅದು ನೋಡಿಬಿಟ್ಟು ಬನ್ನಿ, ಆಮೇಲೆ ಮಾತಾಡುವ. ಓಕೆ. ಹಾಗೆ ಗೈಸ್ ನಾವು ಹೋಗಿ ಬ್ರೋಸ್ಟೆಡ್ ಐಸ್ ಕ್ರೀಮ್ ಎಲ್ಲ ಶಾನ್ಸ ತಿಂದಿದ್ದು, ಮತ್ತು ನಾನು ಪ್ಲೇಟ್ ಶವರ್ಮ ತಗೊಂಡಿದ್ದು ಗೈಸ್, ಸೂಪರ್ ಟೇಸ್ಟಿಯಾಗಿತ್ತು. ಮತ್ತು ಇದು ಕೂಡ ಹಾಗೆ ಐಸ್ ಕ್ರೀಮ್ ಎಲ್ಲ ತುಂಬಾ ಟೇಸ್ಟಿ ಇತ್ತು. ಮತ್ತು ಫ್ರೆಂಚ್ ಫ್ರೈಸ್ ಮತ್ತು ಮೊಮೋಸ್ ಅಂತೂ ವಾವ್, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವು ಮತ್ತೆ ಅದೇ ತಿಂತೀರೋ, ಅಷ್ಟು ಟೇಸ್ಟ್ ಇತ್ತು ಗೈಸ್. ಮತ್ತು ಮಕ್ಕಳೆಲ್ಲ ಸ್ಯಾಂಡ್ವಿಚ್, ಬರ್ಗರ್ ಅದು ಇದು ಅಂತೆಲ್ಲ ತುಂಬ ಆರ್ಡರ್ ಮಾಡಿದರು, ಎಲ್ಲವೂ ಕೂಡ ಸೂಪರ್ ಟೇಸ್ಟಿಯಾಗಿತ್ತು. ಮತ್ತು ಅಲ್ಲಿದು ಸಿಗ್ನೇಚರ್ ಸ್ಪೆಷಲ್ ತಾಳಿ ಐಸ್ ಕ್ರೀಮ್ ಗೈಸ್, ವಾವ್, ಇದರಲ್ಲಿ ಅದು ಉಂಟಲ್ಲ ಪಚ್ಚೆ ಕಲರ್ದು ಪಾನ್, ಅದು ಎಷ್ಟು ಟೇಸ್ಟ್ ಇತ್ತು, ಫ್ಲೇವರ್ ಎಲ್ಲ ಚೆನ್ನಾಗಿತ್ತು. ಇದು ಬೀಡೆಲ್ಲ ತಿನ್ನುವವ್ರಿಗಂತೂ ಸೂಪರ್ ಆಗಿರುತ್ತೆ, ಅಷ್ಟು ಚೆನ್ನಾಗಿತ್ತು ಗೈಸ್ ಐಸ್ ಕ್ರೀಮ್ ಎಲ್ಲ. ಮತ್ತು ನೋಡಿ ಹೋಟೆಲ್ ಕೂಡ ಅಷ್ಟೇ ಚೆನ್ನಾಗಿತ್ತು, ಕೂತ್ಕೊಳ್ಳಿಕ್ಕೆಲ್ಲ ಖುಷಿಯಾಗುತ್ತೆ ಒಳಗಡೆ ಎಲ್ಲ, ಅಂದರೆ ಲೇಡೀಸ್ಗೆಲ್ಲ ಕೂತ್ಕೊಳ್ಳಿಕ್ಕೆಲ್ಲ, ಅಂದರೆ ಕಾಟನ್ಸ್ ಎಲ್ಲ ಹಾಕಿ ಚೆನ್ನಾಗಿದೆ, ಖುಷಿಯಾಗುತ್ತೆ ಗೈಸ್. ಹಾಗೆ ಇಲ್ಲಿ ಬರ್ಗರ್ ಕೂಡ ರೆಡಿ ಮಾಡ್ತಾ ಇದ್ರು. ಸೊ ಹಾಗೆ ಮತ್ತು ಕ್ಲೀನ್ ಈ ಪೇಕೋದು ಆ ಥರದ್ದೆಲ್ಲ ಏನೂ ಇಲ್ಲ ಗೈಸ್, ಹಾಗೆ ಖುಷಿಯಾಗುತ್ತೆ. ಮತ್ತು ಇದು ಇದೆ ಈ ಹೋಟೆಲ್ ಎಲ್ಲಿ ಅಂತ ಹೇಳಿದರೆ AFC ಫ್ರೈಡ್ ಚಿಕನ್ ಐಸ್ ಕ್ರೀಮ್ ಪಾರ್ಲರ್, ಇದು ಇಲ್ಲಿ ಗೈಸ್ ಕಣ್ಣಂಗರಲ್ಲಿ, ಕಣ್ಣಂಗರ್ ಬೈಪಾಸಲ್ಲಿ ಒಳಗೆ ಜಾಸ್ತಿ ಹೋಗ್ಲಿಕ್ಕೇನಿಲ್ಲ, ರೈಟ್ ಸೈಡಲ್ಲೇ ಇದೆ ಹೋಟೆಲ್. ಸೊ ಹಾಗೆ ಸಲ್ಮಾನ್ ಅವರು ಇಲ್ಲಿ ಕೂತಿದ್ದಂಥ ಪುದೀನ ಸೊಪ್ಪು ತಂದು ಸ್ವಲ್ಪ ತೊಟ್ಟೆಗೆ ಹಾಕಿ ಇಡ್ತಾ ಇದ್ದಾರೆ, ಎಲ್ಲ ತೆಗ್ದು, ಇಲ್ಲಾಂದರೆ ಹಾಳಾಗ್ತದಲ್ಲ ಬೇಗ. ಸೊ ಅದಕ್ಕೆ ಹಾಗೆ ಗೈಸ್ ನಾವು ಮಸಾಲೆ ರೆಡಿ ಮಾಡುವ ಮಿಕ್ಸಿಯ ಜಾರ್ಗೆ ಉಂಟಲ್ಲ ಆನಿಯನ್, ಒಂದು 4 ಆನಿಯನ್ ಕಟ್ ಮಾಡಿ ಹಾಕಿದ್ದೇನೆ, ಆಮೇಲೆ 2 ಗ್ರೀನ್ ಚಿಲ್ಲಿ ಮತ್ತು ಬೆಳ್ಳುಳ್ಳಿ, ಇಂಜಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿಬಿಟ್ಟು ಉಂಟಲ್ಲ ಗೈಸ್ ಗ್ರೈಂಡ್ ಮಾಡೋದು, ಅಷ್ಟೇ ಕೆಲಸ, ಮತ್ತೆಂತ ಇಲ್ಲ. ಮತ್ತು ಇದಕ್ಕೆ ಮತ್ತೆ ಕೊಟ್ಟೆ ಎಲ್ಲ ಹಾಕ್ಲಿಕ್ಕೆ ಉಂಟು, ಸ್ವಲ್ಪ ನೀರು ಹಾಕಿ ಮತ್ತೆ ಕೊಟ್ಟೆ ಹಾಕಲಿಕ್ಕೆ ಉಂಟು. ಹಾಗೆ ನನ್ನ ಶಂಜನನ್ನು ಒಂದು ಚೂರು ನೀವು ನೋಡಿ ಬನ್ನಿ. ಇದು ಕೊಟ್ಟೆ ಹಾಕಿ ಸ್ವಲ್ಪ ನೀರು ಹಾಕಿ, ಮತ್ತು ಈ ಚಕ್ಕೆ ಮತ್ತು ಲವಂಗ ಉಂಟು, ಲವಂಗ ಅಲ್ಲ ಅದೆಂತ ಲವಂಗನೇ ಅಲ್ಲ, ಅದು ಹಾಕಿ ಮತ್ತು ಚೆನ್ನಾಗಿ ಫೈನಾಗಿ ಗ್ರೈಂಡ್ ಮಾಡ್ಕೊಂಡು ಬರೋದು ಅಷ್ಟೇ. ಆಮೇಲೆ ಈ ಥರ ಪಚ್ಚೆ ಕಲರ್ ಆಗಿರುತ್ತೆ ಗಾಯ್ಸ್. ಎಂದ್ರು ಪಪ್ಪ ಎಂದ್ರು ಚಂಜಂದ್ರು ಎಂದ್ರು ಒಕ್ಕ ಸಲ್ಲೋ ನೇರ್ಸೋಟ ಅವಳು ಕ್ಯಾಮರಾ ಆನ್ ಹಾಕಿದ್ ನೋಕಿತ್ತುಂಡಲ್ಲ, ಅವಳು ಬಿಟ್ಟು ಉಂಟು ಚಂದ, ಅವಳು ನಿಂಡ ಬೇರಿಟ್ಟು ತಿಂದಲ್ಯ ಸಲ್ಲ, ಅವಳು ನಿಂಡ ಬೇರಿಟ್ಟು ತಿಂದಲ್ಲ, ಅವಳು ಕ್ಯಾಮರಾ ಆನ್ ಹಾಕಿ ನೋಕಿಟ್ಟುಂಡ ಚೇಂಜ್ ಆಯ್, ಅವಳು ಬಿಟ್ಟು ಉಂಟು ಚಂದ ಪಿನ್ನೆ ನೋಕಿ ನಿಂಡ ಮರ್ಯಾದೆ ವಿಲ್ಚ ನಿಂಡ ಮೋಲು ಅವಳು ನಿಂಡ ಮರ್ಯಾದೆ ವಿಲ್ಚಯ್ಯ, ಗ್ರೇಟ್ ವಾವ್. ಹಾಗೆ ಒಂದು ಮನೆಯಲ್ಲೇ ಇತ್ತು, ಅದಕ್ಕೆ ಈಗ ಆಯಿಲ್ ಹಾಕಿ, ಬರೀ ಆಯಿಲಿಂದ ಮಾಡೋದಿಲ್ಲ, ಸ್ವಲ್ಪ ಆಯಿಲ್ ಹಾಕಬೇಕು. ಆಮೇಲೆ ಗೈಸ್ ಬೆಣ್ಣೆ ಹಾಕಬೇಕು ಗೈಸ್, ಬಟರ್ ಹಾಕಿ ಚೆನ್ನಾಗೆ, ಮತ್ತು ಅದು ಜಾಸ್ತಿ ಕರಿಯವರೆಗೆ ಇದು ಮಾಡಬಾರ್ದು, ಅದಕ್ಕೆ ಇದು ಎಂತ ಬೈಲೂಸ್ ಮತ್ತು ಚಕ್ಕೆ ಏಲಕ್ಕಿ ಲವಂಗ ಅದು ಸ್ವಲ್ಪ ಹಾಕಬೇಕು. ಆಮೇಲೆ ಕ್ಯಾಪ್ಸಿಕಮ್ ಈ ಥರ ಕಟ್ ಮಾಡಿ ಹಾಕಬೇಕು. ಹಾಗೆ ಗೈಸ್ ಸ್ವಲ್ಪ ಆನಿಯನ್ ಹಾಕಬೇಕು, ಆನಿಯನ್ ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು. ಈ ಥರ ಫ್ರೈ ಮಾಡಿ ಸ್ವಲ್ಪ ಹೊತ್ತಲ್ಲೇ ಸ್ವಲ್ಪ ಬಾಡಿದ್ರೆ ಸಾಕು, ಜಾಸ್ತಿ ಬಾಯ್ಲ್ ಆಗಬೇಕಂತ ಇಲ್ಲ. ಆಮೇಲೆ ಗ್ರೀನ್ ಚಿಲ್ಲಿ ಒಂದು ಹಾಕಿದ್ದೀನಿ ನಾನು, ಯಾಕಂತ ಹೇಳಿದರೆ ಮಸಾಲೆಗೆ ಆಲ್ರೆಡಿ ಹಾಕಿದ್ದೇನಲ್ಲ. ಸೊ ಹಾಗೆ ಚೆಂದ ಮಣ್ಣೆಲ್ಲಕ್ಕೆ ತೊಳೆದಿಟ್ಟ ಕೋಳಿಯನ್ನು ಉಂಟಲ್ಲ ಇವಾಗ ಹಾಕೋದು. ಹಾಗೆ ಗೈಸ್ ಕೋಳಿ ಹಾಕಿ ಉಂಟಲ್ಲ, ಮತ್ತು ಅದಕ್ಕೆ ನಾವು ಉಂಟಲ್ಲ ಹಳದಿ ಉಂಟಲ್ಲ, ಹಳದಿ ಟರ್ಮರಿಕ್ ಪೌಡರ್ ಅದು ಹಾಕೋದು. ಆಮೇಲೆ ಉಂಟಲ್ಲ ಕೋರಿಯಂಡರ್ ಪೌಡರ್, ಆಮೇಲೆ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಎಲ್ಲ ಹಾಕಿ ಉಂಟಲ್ಲ ಗೈಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಮತ್ತು ಸಾಲ್ಟ್ ಹಾಕಬೇಕು ಗೈಸ್, ಸಾಲ್ಟ್ ಮಿಸ್ ಮಾಡಬೇಡಿ. ಮತ್ತು ಚೆನ್ನಾಗಿ ಬಾಯ್ಲ್ ಆಗ್ತಾ ಈ ಥರ ನೀರು ಬಿಡುತ್ತೆ. ಈ ಥರ ನೀರು ಬಿಡುವಾಗ ಉಂಟಲ್ಲ ನಾವು ಆಚೆ ಈಚೆ ಸ್ವಲ್ಪ ಮಿಕ್ಸ್ ಮಾಡಬೇಕು, ಒಂದು 15 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಲಿ, 10 ಮಿನಿಟ್ಸ್ ಫಸ್ಟಿಗೆ. ಮತ್ತು
ಮಸಾಲೆ ಹಾಕಿದ್ಮೇಲೆ 5 ಮಿನಿಟ್ಸ್ ಬಾಯ್ಲ್ ಆದರೆ ಸಾಕು, ಅಲ್ಲಿಗೆ ನಮ್ಮದು ಕೋಳಿದು ಕರಿ ರೆಡಿ. ಹಾಗೆ ಗಾಯ್ಸ್ ವಿಷಯ. ಓಕೆ, ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಮತ್ತು ನೀವು ತಿಂತಾ ಇರ್ತೀರ ಡೈಲಿ ಮಾಡಿ, ತುಂಬ ಟೇಸ್ಟಿ ಆಗುತ್ತೆ. ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ, ಅದು ತುಂಬ ಟೇಸ್ಟಿ ಆಗುತ್ತೆ. ಹಾಗೆ ಗಾಯ್ಸ್ ಕರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಪಯಕ್ಕಲಿಕ್ಕೆ ಇಡಬೇಕು, ಕುದಿಲಿಕ್ಕೆ ಇಡಬೇಕು ಗಾಯ್ಸ್. ಕುದಿಯುತ್ತಾ ಬರುವಾಗ ಟೇಸ್ಟಿಯಾಗಿ ಆಗುತ್ತೆ. ಇದು ಕುದಿಯದೆ ಮತ್ತೆ ಫ್ಲೇಮ್ ಆಫ್ ಮಾಡಬೇಡಿ. ಓಕೆ, ಹೆಂಗನೆ ಇರ್ಡಿ ಸೂಪರ್ ಐರಾ, నీకు ಇಷ್ಟ ಆಯ್ತಾ ಒಕ್ಕ? ಮಾಷಾಲ್ಲಾ. నీకు ಚಿಕನ್ ಇಷ್ಟಮಾ? ಎತ್ರ ಇಷ್ಟ? ಒಂದು ಜನ ಇಷ್ಟಮಾ? ತುಳು ಬಂಡಲ್ಲಿ నీకు ಎಂಚುಲ್ಲಾರು ಯಾನ್ ತುಂಬ ಇದ್ದೆಲ್ಲ ನೀನ್ ತುಳು ಮಾತಾಡ ಶಂಜಾ. ಬೊಕ್ಕ ಪಂಡ್ಲಿ ಚಿಕನ್ ತಿನ್ನೊಂದುಲ್ಲಾರ ಅಂದ ಬೊಕ್ಕ ವಿಶೇಷ ಬೊಕ್ಕ ದಾದ ಪನ್ಲೆ ಪುದರೆಂಚಿನ ಎಂಚಿನ. ನಿನ್ನ ಹೆಸರೇನು? ಶಂಜವಾ, ಮಾಷಾಲ್ಲ. ನಿನ್ನ ಡ್ಯಾಡಿ ಹೆಸರೇನು? ಏನು ಏದು? ನಿನ್ ಕರಿ ಕುಡಿತಾ ಇರೋದಾ? ಹೆಂಗನೇ ಇರು. ನಾನಿಲ್ಲಿ ನೈಟಿಗೆ ತನ್ನಿಬೋಲೆಗೆ ಮಾಡಿದ್ದು ಗ್ರೇವಿ. ನನಗೆ ಈ ಥರ ಎಲ್ಲ ಗ್ರೀನ್ ಕಲರ್ ಗ್ರೇವಿ ಎಲ್ಲ ತುಂಬಾ ಇಷ್ಟ, ಸೊ ಹಾಗೆ ಟ್ರೈ ಮಾಡ್ತಾ ಇರ್ತೇನೆ ಗಾಯ್ಸ್. ಹಾಗೆ ಗೈಸ್ ಮಾಷಾಲ್ಲ ಅಲ್ಹಮ್ದುಲಿಲ್ಲ ತುಂಬಾನೇ ಖುಷಿ ಆಯಿತು. ತುಂಬಾ ದಿನದ ನಂತರ ನಾವು ಈಗ ಹೋಗಿದ್ದು. ನಾನು ಪ್ರೆಗ್ನೆನ್ಸಿಯಲ್ಲೆಲ್ಲ ಹೋಗಿದ್ದೆ, ಬಟ್ ಅದೇ ತುಂಬ ಟೈಮ್ ನಂತರ ನಾವು ಹೋಗಿದ್ದು. ನಾವು ಕಡಿಮೆ ಗೈಸ್ ಈಗೆಲ್ಲ ಹೋಗೋದು. ಇನ್ಶಾಲ್ಲ ಇನ್ನು ನೆಕ್ಸ್ಟ್ ಅದೇ ಮದುವೆ ಎಲ್ಲ ಉಂಟು ಇನ್ಶಾಲ್ಲ, ಮತ್ತೆಲ್ಲ ನೋಡಬೇಕು, ಎಲ್ಲೆಲ್ಲ ಪ್ಲ್ಯಾನ್ ಎಲ್ಲ ಮಾಡಬೇಕು. ಹಾಗೆ ಇನ್ಶಾಲ್ಲ ಗೈಸ್ ಮಾಷಾಲ್ಲ ತುಂಬಾನೇ ಖುಷಿ ಆಯಿತು. ನಾವೆಲ್ಲ ಹೀಗೆ ಲೈಟಲ್ಲಿ ಫುಡ್ ಎಲ್ಲ ಮಾಡ್ಕೊಂಡು ಬಂದಿದ್ದೆ, ಎಲ್ಲ ಒಂದೊಂದು ಬಗೆಲ್ಲ ತಿನ್ಕೊಂಡು ಬಂದಿದ್ದು. ಸೂಪರ್ ಅಮೇಝಿಂಗ್ ಆಗಿತ್ತು ಗೈಸ್. ಟೇಸ್ಟ್ ಅಂತೂ ಗೈಸ್ ನಿಜ ಮೊಮೋಸ್ ಅಂತೂ ವಾವ್ ಎಷ್ಟು ಸೂಪರ್ ಇತ್ತು. ಖಾರ ಎಲ್ಲ ಇಷ್ಟಪಡೋರಿಗಂತೂ ಸಖತ್ತಾಗಿತ್ತು ಗೈಸ್ ಮೊಮೋಸ್. ಮತ್ತೆ ಕುಲ್ಕಿ ಸರ್ಬತ್ ಎಲ್ಲ ಅದೇ ಥರ ತುಂಬಾನೇ ಟೇಸ್ಟ್ ಇತ್ತು. ಐಸ್ ಕ್ರೀಮ್ ಸಹ ಅಲ್ಲಿದು ಸ್ಪೆಷಲ್ ಥಾಲಿ ಟೈಪ್ ಐಸ್ ಕ್ರೀಮ್ ಉಂಟು, ಅದರಲ್ಲಿ ಪಾನ್ದು ಫ್ಲೇವರ್ ಐಸ್ ಕ್ರೀಮ್ ವಾವ್ ಸೂಪರ್ ಇತ್ತು. ನನಗೆ ತುಂಬಾನೇ ಇಷ್ಟ ಆಯ್ತು. ಮತ್ತೆ ಗೈಸ್ ನಿಮ್ಗೆ ಕೂಡ ಹೋಗಿ ಟ್ರೈ ಮಾಡ್ಬೋದು. ಒಂದ್ಸಲ ನೀವು ಹೋದ್ರೆ ಮತ್ತೆ ನೀವು ಅಲ್ಲಿ ಫ್ಯಾನ್ ಆಗ್ತೀರಾ, ಅಷ್ಟು ಟೇಸ್ಟ್ ಇದೆ ಫುಡ್. ಈಗ ನನ್ನ ಫ್ಯಾಮಿಲಿದು ಹೋಟ್ಲ್ ಅಂತ ನಾನು ಸಪೋರ್ಟ್ ಮಾಡಿ ಮಾತಾಡ್ತಾ ಇಲ್ಲ, ಬಟ್ ನಂಗೆ ತುಂಬಾನೇ ಇಷ್ಟ ಆಯ್ತು. ನಾನು ಹೇಳ್ತಾ ಇದ್ದೀನಲ್ಲ, ಒಂದೊಂದು ಐಟಮ್ಸ್ ತುಂಬಾನೇ ಇಷ್ಟ ಆಯ್ತು. ಮತ್ತೆ ಇದು ಎಂತ ಪ್ಲೇಟ್ ಶವರ್ಮ ಅಂತ ಇದೆ, ಅದು ಕೂಡ ಅಷ್ಟೇ ತುಂಬಾನೇ ಟೇಸ್ಟ್ ಇತ್ತು. ಸೊ ಇದು ನಾವು ಶವರ್ಮ ತಗೊಳ್ಳುವಾಗ ಅದರಲ್ಲಿ ಸ್ವಲ್ಪನೇ ಚಿಕನ್ ಐಟಮ್ಸ್ ಇರುತ್ತೆ, ಬಟ್ ಇದು ಪ್ಲೇಟ್ ಶವರ್ಮದಲ್ಲಿ ಉಂಟಲ್ಲ ನಮಗೆ ತಿಂದು ಲಾಸ್ಟಿಗೆ ಸಾಕಾಗ್ತದೆ, ಅಷ್ಟು ಕ್ವಾಂಟಿಟಿ ಇದೆ. ಚೆನ್ನಾಗಿದೆ ಗೈಸ್ ಟೇಸ್ಟ್ ಅಂತೂ. ಮತ್ತೆ ಅದೆಂತ ಪಾಪ್ಕಾರ್ನ್ ಅದು ಕೂಡ ಅಷ್ಟೇ ತುಂಬಾನೇ ಟೇಸ್ಟಿ ಇತ್ತು. ಎಲ್ಲದೂ ಟೇಸ್ಟ್ ಇತ್ತು ಗೈಸ್, ನನಗೆ ತುಂಬಾನೇ ಇಷ್ಟ ಇತ್ತು. ಮತ್ತೆ ಸರ್ಬತ್ ಮತ್ತೆ ಅದರಲ್ಲಿ ಐಸ್ ಕ್ರೀಮ್ ಕೂಡ ಅಷ್ಟೇ ತುಂಬಾನೇ ಟೇಸ್ಟಿಯಾಗಿತ್ತು. ನಿಮ್ಗೆ ಕೂಡ ಹೋಗ್ಲಿಕ್ಕೆ ಇದ್ರೆ ಈಸಿ. ಈಗ ಮ್ಯಾಂಗ್ಳೂರ್ ಸೈಡಿಂದ ಬರುವವರಿಗೆ ಕನ್ನಂಗರ್ ಬೈಪಾಸ್ ಅಲ್ಲಿ ಜಸ್ಟ್ ಈಗ ಒಳಗೆ ಹೀಗೆ ಹೋಗುವಾಗ ದರ್ಗಕ್ಕೆ ಹೋಗೋ ರೋಡಿಗೆ ಜಸ್ಟ್ ಹಿಂಗೆ ಹೋಗುವಾಗ್ಲೇನೆ AFC ಅಂತೇಳಿ ಒಂದು ಏನು ಹೋಟೆಲ್ ನಿಮ್ಗೆ ಹೋಗುವಾಗ್ಲೇ ತೋರ್ತದೆ ರೈಟ್ಗೆ, ಅಂದ್ರೆ ಅದು ಹೀಗೆ ಹೋಗುವಾಗ ರೈಟ್ ಸೈಡ್ಗೆ ತೋರ್ತದೆ ಗೈಸ್. ಈಗ ಅಂದ್ರೆ ಎಂತ ನನ್ಗೆ ಶಾಲ್ ಎಲ್ಲ ಹಾಕಿದ್ ಸರಿ ಅದು ಜಾರ್ತಾ ಉಂಟಲ್ಲ, ಸೊ ಹಾಗೆ ಮತ್ತೆ ಕುಂದಾಪುರದಿಂದ ಬರುವವರೆಗೂ ಕೂಡ ಹಾಗೇನೆ ಕನ್ನಂಗರ್ ಬೈಪಾಸ್ ಅದೇ ಸೇಮ್ ರೈಟ್ ಸೈಡೇ ಇದೆ ಹೋಟೆಲ್. ಒಳಗೆ ಹೋಗುವಾಗ ಜಸ್ಟ್ ಇಲ್ಲೇ ಸೈಡ್ ಅಲ್ಲಿ, ಅಂದ್ರೆ ನೀವು ಈಗ ಎಣಿಸ್ಬಿಡಿ ನಸೀಮನ ಕೈ ಇಲ್ಲಿ ತೋರಿಸಿದ್ರೆ ಇಲ್ಲಿ ಗೋಡೆ ಹತ್ರ ಅಂತ ಹೇಳಿ, ಗೋಡೆ ಹತ್ರ ಅಲ್ಲ. ಓಕೆ, ಆಮೇಲೆ ಗೈಸ್ ಅದೇ ಕುತ್ಕೊಳ್ಳಿಕ್ಕೆಲ್ಲ ಕೂಡ ಹಾಗೆ. ನಾನು ಹೋಟ್ಲ್ ಆಗಿದ್ದು ರೀಸೆಂಟ್ಲಿ ಮೊನ್ನೆ ಆಗಿದ್ದು ಅಷ್ಟೇ, ಬಟ್ ನಾನು ಹೋಗ್ಬೇಕಂತ ಎಣಿಸ್ತಾ ಇದ್ದೆ, ಬಟ್ ಹೋಗ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ. ಇವತ್ತು ಅತ್ತೆ ಲೆಕ್ಕದಲ್ಲಿ ಫುಲ್ ಪಾರ್ಟಿ ಇದ್ದು, ಸೊ ಹಾಗಾಗಿ ಹೋಗಿದ್ದು. ಹಾಗೆ ತುಂಬಾನೇ ಖುಷಿ ಆಯ್ತು. ಅಂದ್ರೆ ಹೋಟ್ಲ್ ನೋಡೋಕೆ ತುಂಬಾನೇ ಖುಷಿ ಆಯ್ತು ಗೈಸ್. ಕಂಫರ್ಟ್ ಮತ್ತೆ ಲೇಡೀಸ್ಗೆಲ್ಲ ಕುತ್ಕೊಂಡು ತಿನ್ಲಿಕ್ಕೆ ತುಂಬಾನೇ ಕಂಫರ್ಟ್ ಆಗಿತ್ತು, ಕರ್ಟನ್ ಎಲ್ಲ ಹಾಕಿ ಚೆನ್ನಾಗಿತ್ತು. ಮತ್ತೆ ಹೋಟ್ಲ್ ಕೂಡ ಅಷ್ಟೇ ಕ್ಲೀನ್ ಅಂಡ್ ಮತ್ತೆ ಒಂದು ಕಾಮ್ ಪ್ಲೇಸ್, ಖುಷಿ ಆಗ್ತದೆ. AC ಎಲ್ಲ ಉಂಟು ಗೈಸ್. ಸೊ ಹಾಗೆ ಮತ್ತೆ ಒಂದು ಏನಂತ ಹೇಳಿದ್ರೆ ಈ ಪೇ ಆ ತರದೆಲ್ಲ ಇಲ್ಲ, ಇಲ್ಲದಿದ್ರೆ ಉಂಟಲ್ಲ ಒಂದು ಖುಷಿ ಆಗ್ತದೆ ಎಂತ ಫುಡ್ ಎಲ್ಲ ಮಾಡುವಾಗ ತಿನ್ಲಿಕ್ಕೆ. ಕೆಲವು ಹೋಟ್ಲಿಗೆ ಹೋದ್ರೆ ಹಾಗೆ ಅಲ್ಲ, ಈ
ಈಪೆ ಅದೆಲ್ಲ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅದಾಗ್ತಾನೆ ಇರುತ್ತೆ. ಇಲ್ಲ ಅಲ್ಲಿ ಒಂದು ಈಪೆ ಬಿಟ್ಟು ಒಂದು ಸೊಳ್ಳೆ ಕೂಡ ಇಲ್ಲ ಗೈಸ್, ಅಷ್ಟು ಕ್ಲೀನ್ ಇತ್ತು, ಖುಷಿ ಆಯ್ತು. ಸೊ ನನಗೆ ತುಂಬಾನೇ ಖುಷಿ ಆಯ್ತು. ಫುಡ್ ಕೂಡ ಅಷ್ಟು ಟೇಸ್ಟ್ ಇತ್ತು. ನಾನೆಲ್ಲ ಒಂದೊಂದು ಕ್ಲಿಪ್ ತೆಗ್ದಿನಿ, ಹಾಕ್ತೇನೆ, ನೀವು ನೋಡಿ. ಇಷ್ಟ ಆದ್ರೆ ನಿಮ್ಗೆ ಕೂಡ ಟ್ರೈ ಮಾಡ್ಬೋದು ಫ್ಯಾಮಿಲಿ. ಮತ್ತೆ ಯಾರೆಲ್ಲ ಕಣ್ಣಂಗರಲ್ಲಿ ಎಲ್ಲ ತುಂಬಾ ಜನ ಹೋಗಿರ್ಬೋದು, ಹೋಗಿ ಇದ್ದವರೆಲ್ಲ ಯಾರೆಲ್ಲ ಹೋಗಿದ್ದೀರಾ ಕಮೆಂಟ್ ಮಾಡಿ. ಓಕೆ, ಮತ್ತೆ ಇನ್ನು ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಾದ್ರೂ ಅಡ್ರೆಸ್ ಮಿಸ್ ಆದ್ರೆ ನಾನು ಹಾಕ್ತೇನೆ ಅದೊಂದು ಕ್ಲಿಪ್ ಯಾವ್ದ್ರ ಹತ್ತಿರ ಅಂತ. ಮತ್ತೆ ಅದಂತೂ ಶಫೀಕ್ ಕಾಂಪ್ಲೆಕ್ಸ್ ಅಂತ ಉಂಟು. ಸೊ ಅಲ್ಲಿ ಅದೇ ಕಾಂಪ್ಲೆಕ್ಸ್ ಅಲ್ಲಿ ಇರೋದು. ಸೊ ಗೈಸ್ ಅಷ್ಟೇ, ತುಂಬಾನೇ ಖುಷಿ ಆಯ್ತು ಹೋಗಿ ಬಂದು. ಆಮೇಲೆ ಅದೇ ಗೈಸ್, ನೀವು ಚಿಕನ್ದು ಸುಕ್ಕದು ರೆಸಿಪಿ ನೋಡಿದ್ರಲ್ಲ, ಚಿಕನ್ ಗ್ರೇವಿದು. ಸೊ ಇದು ತುಂಬಾನೇ ಈಸಿ ಗೈಸ್, ತುಂಬಾನೇ ಈಸಿಯಾಗಿ ಚೆನ್ನಾಗಾಗುತ್ತೆ, ತುಂಬಾನೇ ಟೇಸ್ಟಿ ಆಗುತ್ತೆ ಗೈಸ್. ಸೊ ಹಾಗೆ ಮತ್ತೆ ಗೈಸ್ ವಿಷಯ ಏನಂತ ಹೇಳಿದ್ರೆ, ನಮಗೆ ಇದು ಎಂತ ಈಗ ಫ್ಯಾಮಿಲಿ ಎಲ್ಲ ಹೋಗು ತುಂಬಾನೇ ಇಷ್ಟ. ಬಟ್ ತುಂಬಾನೇ ಕಡಿಮೆ ನಾವು ಫ್ಯಾಮಿಲಿಯಲ್ಲಿ ಈಗ ಹೊರಗಡೆ ಎಲ್ಲ ಹೋಗುದು ಅಂತ ಹೇಳಿದ್ರೆ ಹೀಗೆ ಅಂದ್ರೆ ನಾವು ಜಾಸ್ತಿ ನಾವೇ ಈಗ ಎಲ್ಲಿ ಹೋಗುದು ಶಾಪಿಂಗ್ ಅದಕ್ಕೆ ಇದಕ್ಕಂತ ಹೋಗುದು, ತಿರ್ಗಡ್ಲಿಕ್ಕೆ ಹೋಗುದು ಅದೇ ಕಡಿಮೆ. ಲಾಸ್ಟ್ ಟೈಮ್ ಅದೇ ನಾನು ಹೋಗಿದ್ದು ಬ್ಯಾಂಗ್ಳೂರ್ ಮತ್ತೆ ಮಾಡೋರು ಅದೇ ಹೋಗಿದ್ದು, ಮತ್ತೆ ಎಲ್ಲಿಗೆ ನಾವು ಹೋಗ್ಲಿಲ್ಲ. ಇನ್ಶಾಲ್ಲ ನೆಕ್ಸ್ಟ್ ಇನ್ನು ಹೋಗ್ಬೇಕಂತ ಇದ್ದೇವೆ, ನೋಡ್ಬೇಕು ಇನ್ಶಾಲ್ಲ. ಮತ್ತೆ ಗೈಸ್ ಮತ್ತೆ ಏನಂತ ಹೇಳಿದ್ರೆ, ಹೀಗೆ ಎಲ್ಲಾದ್ರೂ ಹೋಗಿ ಹೋಟ್ಲಿಗೆ ಕರ್ಕೊಂಡು ಏನ್ ಬೇಕು ಎಲ್ಲ ತಗೊಳ್ಳಿ. ಬಟ್ ನಮ್ಗೆ ಅದು ಒಂದೊಂದಿಗೆ ತಿನ್ನುವಾಗ ಸಾಕು ಅಂತ ಅನಿಸ್ತದೆ. ಸೊ ಹಾಗೆ ಆಗಿದೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲವೂ ಕೂಡ ತಗೊಂಡು ತಿನ್ಬೋದಿತ್ತು, ಅಷ್ಟು ಟೇಸ್ಟ್ ಇರುತ್ತೆ ಗೈಸ್. ಅಲ್ಲಿ ಫುಡ್ ಚೆನ್ನಾಗಿತ್ತು ಅಂದ್ರೆ ಖಾರ ಆಗಿ ಅದು ಒಂಥರ ಏನ್ ಹೇಳ್ತಾರೆ ಟೇಸ್ಟ್, ಈ ಚಪ್ಪೆ ಆ ತರದಲ್ಲ ಎಲ್ಲ. ಒಂದ್ ನಿಮಿಷ. ಸೊ ಗೈಸ್ ಇವತ್ತು ವ್ಲಾಗ್ ಇಷ್ಟೇ. ಇನ್ನು ಕೆಲವರು ಹೇಳ್ಬೇಡಿ ನಿನ್ಗೆ ಮಾತ್ರ ಒಬ್ಳಿಗೆ ಅತ್ತೆ ಇರುದು, ನಿನ್ನ ಅತ್ತೆ ಮಾತ್ರ ಕರ್ಕೊಂಡು, ನಮ್ಗೆಲ್ಲ ಅತ್ತೆನೇ ಇಲ್ಲ, ನಮ್ಮ ಅತ್ತೆ ಎಲ್ಲ ಈ ತರ ಎಲ್ಲ ಹೋಟ್ಲಿಗೆ ಕರ್ಕೊಂಡೇ ಹೋಗುದಿಲ್ಲ, ನಿನ್ಗೆ ಒಬ್ಳಿಗೆ ಅತ್ತೆ ಇರುದು, ಬರೀ ಶೋ ಮಾಡುದು ಹಾಗೆ ಅಂತ ಹೇಳಲಿಕ್ಕೆ ಬರಬೇಡಿ. ನನ್ಗೆ ನನ್ನ ಒಂದು ಖುಷಿ ನಾನೇ ಶೇರ್ ಮಾಡ್ಕೊಳ್ಳೋದು, ನಾನು ಇಷ್ಟಪಡೋರಿಗೆ ಅದು ಖುಷಿ ಆಗ್ಬೋದು. ಸೊ ನಂದು ತೋರಿಸೋರಿಗೆ ಅದು ಸ್ವಲ್ಪ ಚುಚ್ಚಬಹುದು. ಸೊ ಐ ಡೋಂಟ್ ಕೇರ್. ಓಕೆ, ಮತ್ತೆ ಗೈಸ್ ನನ್ಗೆ ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಹುಷಾರಿಲ್ಲ. ಸೊ ಹಾಗಾಗಿ ನಾನು ಏನು ವಿಡಿಯೋಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಬಟ್ ಇವಾಗ ಅಲ್ಹಮ್ದುಲಿಲ್ಲ ಸ್ವಲ್ಪ ಶೀತ ಎಲ್ಲ ಕಡಿಮೆ ಆಗಿದೆ. ಮತ್ತೆ ನಿಮ್ಗೆ ಈಗ ನೋಡುವಾಗ ಜಸ್ಟ್ ಪಿರಂತ ತೋರ್ಬೋದು, ಬಟ್ ಹೋಗಿ ಬಂದಿದ್ದಲ್ಲ. ಸೊ ಹಾಗೆ ಗೈಸ್ ಮುಖ ಕೂಡ ತೊಳಿಲಿಲ್ಲ ನಾನು. ಸ್ವಲ್ಪ ನನ್ನ ಅತ್ತೆದು ಲಿಪ್ಸ್ಟಿಕ್ ಹಾಕಿದ್ದು ಗೈಸ್ ಎಂತ ಚೆನ್ನಾಗುಂಟು ಗೈಸ್, ಅದು ಶೇಡ್ ಚಂದ, ನನಗೆ ಚಂದ ತೋರ್ತದಲ್ಲ. ಸೊ ಹಾಗೆ ಗೈಸ್ ವಿಷಯ ಅಷ್ಟೇ. ಇವತ್ತು ಮಳೆ ಬರ್ತುಂಟು ಸ್ವಲ್ಪ ಲೈಟ್ ಆಗಿ. ಮತ್ತೆ ಗೈಸ್ ಇನ್ಶಾಲ್ಲ ತುಂಬಾನೇ ವ್ಲಾಗ್ ಎಲ್ಲ ಮಾಡ್ಲಿಕ್ಕೆ ಉಂಟು ಇನ್ನು. ಇನ್ಶಾಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, 10 ಜನಕ್ಕೆ ಶೇರ್ ಮಾಡಿ ಅಷ್ಟೇ. ಬಾಯ್ ಟೇಕ್ ಕೇರ್ ಆಲ್.